ನಮಸ್ಕಾರ. ನಾನು ಬುಕ್ ಸ್ಟೋರ್ಸ್ಗೆ ಹೋಗಿದ್ದೆ ಇವತ್ತು. ನನ್ನ ಮಗನಿಗೆ ಬುಕ್ಸ್ ಬೇಕಿತ್ತು, ಅದನ್ನು ತಂದೆ. ಹಾಗೆ ನನ್ನ ಬುಕ್ಸ್ ಕಲೆಕ್ಷನ್ ತೋರಿಸ್ತೀನಿ. ಇದು ನನ್ನ ಮಗಂದು ಸೆಕೆಂಡ್ ಇದು ಕನ್ನಡ ಟೆಕ್ಸ್ಟ್. ಇದು ಕಾಲೇಜಲ್ಲಿ ಕೊಡಲ್ಲ, ಇವರೇ ತಗೊಬೇಕಾಗುತ್ತೆ. ಇದು ಒಂದು ಬ್ಯಾಂಕಿಗೆ ಹೋಗಿದ್ದೆ, ಅದರ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಇದು ಯೋಗ ಬುಕ್ಕು, ವಿವೇಕಾನಂದ ಯೋಗ ರಿಸರ್ಚ್ ಫೌಂಡೇಶನ್. ಇದು ಬಂದು ನಮ್ಮ ಬೆಂಗಳೂರಲ್ಲಿ ಜಿಗಣಿಯಲ್ಲಿ ಇತ್ತು. ನಾನು ಆವಾಗ ಯೋಗ ಕಲಿತಾ ಇದ್ದೆ, ಅಂದರೆ ಯೋಗ ಟೀಚಿಂಗ್ ಮಾಡೋದು. ಆವಾಗ ತಗೊಂಡಿದ್ದು. ಇನ್ನೂ ಇದೆ ಯೋಗ ಬುಕ್ಸು ನನ್ನ ಹತ್ರ. ಇದು ಆದಿತ್ಯ ಹೃದಯ ಪಾರಾಯಣ. ನನಗೆ ದೇವ್ರ ಮೇಲೆ ನಂಬಿಕೆ ಜಾಸ್ತಿ. ಇದು ಶಿವ ಸಹಸ್ರನಾಮ. ಇದೊಂದು ಯೋಗ ಬುಕ್ಕು ನಮ್ಮದೇ. ಇದು ಒಂದು ಇದಕ್ಕೆ ತಗೊಂಡ್ಬಿಟ್ಟಿದೆ. ಎಲ್ಲ ಯೋಗ ಬುಕ್ಸ್ ಇದೆ. ಇನ್ನೊಂದು ನನ್ನ ಫೇವ್ರೆಟ್ ಬುಕ್ ಇದೆ, ಅದು ಇದೆ ನೋಡಿ, ರಿಚ್ ಡ್ಯಾಡ್ ಆ್ಯಂಡ್ ಪೂರ್ ಡ್ಯಾಡ್, ಕಿಯೋಸಕಿದು. ಕನ್ನಡದಲ್ಲಿ ಇರೋದು. ಇದು ಮೆಜೆಸ್ಟಿಕ್ನಲ್ಲಿ ಇರೋ ಸ್ವಪ್ನ ಬುಕ್ ಸ್ಟೋರಲ್ಲಿ ತಗೊಂಡೆ. ಡಿಕ್ಷನರಿ ಒಂದಿದೆ, ಆಕ್ಸ್ಫರ್ಡ್ ಇಂಗ್ಲೀಷ್ ಡಿಕ್ಷನರಿ. ನನಗೆ ಆಧ್ಯಾತ್ಮಿಕತೆಯಲ್ಲಿ ತುಂಬ ಇಂಟ್ರೆಸ್ಟು. ಈ ಯೋಗ ಮಾಡೋದು ಆಟೋಮೆಟಿಕ್ಕಾಗಿ ಅದು ಬಂದ್ಬಿಡುತ್ತೆ ಆಧ್ಯಾತ್ಮಿಕತೆ ಬಗ್ಗೆ. ನಾನು ಈ ಬುಕ್ಸ್ ತಗೊಂಡಿದ್ದು 2010 ಎಲ್ಲ ಕಿತ್ತೋಗಿದೆ. ಆವಾಗ ನಾನು ಯೋಗ ಕ್ಲಾಸ್ಗೆ ಹೋಗ್ತಾಯಿದ್ದೆ. ಆಮೇಲೆ ಯೋಗ ಟೀಚ್ ಮಾಡೋದು ಕಲಿತೆ. ಈಗ ನಾನು ಮನೆಯಲ್ಲೇ ಮಾಡ್ಕೊತೀನಿ ಯೋಗ ಎಲ್ಲ. ಇದರಲ್ಲಿ ಏನೇನಿದೆ ಅಂತ ಸ್ವಲ್ಪ ತೋರಿಸ್ತೀನಿ. ಇದು ಡಯಾಬಿಟೀಸ್ ಇರೋರಿಗೆ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಟೀಚ್ ಮಾಡ್ತಾಯಿದ್ರು. ಟೀಚಲ್ಲ, ಆ ಕ್ಲಾಸ್ ಟೀಚಿಂಗ್ ಕಲಿಯೋದು. ಆವಾಗ ಈ ಬುಕ್ ಕೊಟ್ಟಿದ್ರು. 15 years ಆಯ್ತು ಈ ಬುಕ್ ತಗೊಂಡು. ಇದರಲ್ಲೂ ಏನೋ ಅದೇ ಥರ ಇರುತ್ತೆ, ಅವೇ ಇರುತ್ತೆ. ಇದು ಮಕ್ಕಳಿಗದು. ಮಕ್ಕಳು ಹೆಂಗೆ ಎಲ್ಲ ಆಲ್ಮೋಸ್ಟ್ ದೊಡ್ಡವ್ರು ಏನು ಮಾಡ್ತಾರೋ ಮಕ್ಕಳಿಗೂ ಅದೇ ಇರೋದು. ಇಲ್ಲಿ ಮಕ್ಕಳು ಮಾಡ್ತಾರೆ, ಅದರಲ್ಲಿ ದೊಡ್ಡವ್ರು ಮಾಡ್ತಾರೆ ಅಷ್ಟೆ. ಎಲ್ಲ ಸೇಮ್ ಒಂದೇ ಇದೆ ಎಲ್ಲದರಲ್ಲೂ. ಅದು ಇಂಗ್ಲೀಷಲ್ಲಿದೆ, ಇದು ಕನ್ನಡದಲ್ಲಿದೆ.